ರಾಜ್ಯ ಸರ್ಕಾರ ಈಗ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡ್ತಾ ಇದೆ. ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಇದ್ದಂಥದ್ದು ಕೈ ಮುಗಿದು ಒಳಗೆ ಬನ್ನಿ ಅಂತ ಈಗ ಅದನ್ನ ಬದಲಾವಣೆ ಮಾಡಲಾಗಿದೆ. ಶಿಕ್ಷಕರ ವಾಟ್ಸಪ್ ಗ್ರೂಪ್ನಲ್ಲಿ ಈ ಬಗ್ಗೆ ಮೆಸೇಜ್ ಅನ್ನ ಕೊಡಲಾಗಿದೆ. ವಾಟ್ಸಪ್ ಗ್ರೂಪ್ ರಚಿಸಿ ಘೋಷವಾಕ್ಯ ಬದಲು ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೊಟ್ಟಂತಹ ಸೂಚನೆ. ಈ ಮೂಲಕ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ದಿಢೀರ್ ಬದಲಾವಣೆಗೆ ಮೌಖಿಕ ಸೂಚನೆ ರವಾನಿಸಲಾಗಿದೆ. ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ, ಮೌಖಿಕವಾಗಿ ಸೂಚನೆ ಕೊಡಲಾಗಿದೆ. ಇಷ್ಟ ಇಲ್ಲದಿದ್ದರೂ ಕೂಡ ಈ ಘೋಷವಾಕ್ಯ ಬದಲಾವಣೆ ಆಗಿದೆ. ಶಿಕ್ಷಕರ ವಾಟ್ಸಪ್ ಗ್ರೂಪ್ ಅನ್ನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಂದಂತಹ ಮೆಸೇಜ್ ಇದು. ಭಾರಿ ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ ಸರ್ಕಾರದ ನಡೆ. ವಾಟ್ಸಪ್ ಗ್ರೂಪ್ ಅನ್ನ ರಚಿಸಿ ಘೋಷವಾಕ್ಯ ಬದಲಿಗೆ ಸೂಚನೆಯನ್ನ ಕೊಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೊಟ್ಟಂತಹ ಸೂಚನೆ ಇದು. ಸರ್ಕಾರದ ನಿರ್ಧಾರಕ್ಕೆ ವಸತಿ ಶಿಕ್ಷಕರಿಂದಲೇ ಒಂದು ರೀತಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕೈ ಮುಗಿದು ಒಳಗೆ ಬನ್ನಿ ಇದ್ದಂತಹ ಘೋಷವಾಕ್ಯವನ್ನ ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲು ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ವಾಟ್ಸಪ್ ನಲ್ಲಿ ಬಂದಂತಹ ಒಂದು ಹೇಳಿಕೆ, ಹಾಗಿದ್ರೆ ಶಿಕ್ಷಕರ ಗ್ರೂಪ್ಗೆ ಮಾತ್ರ ಈ ಸಂದೇಶವನ್ನ ರವಾನಿಸಿರುವಂತದ ಏನಿದು ಬದಲಾವಣೆ? ಯಾಕಾಗಿ ಬದಲಾವಣೆ? ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ ಬೆಳವಣಿಗೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳಲ್ಲಿರ್ತಕ್ಕಂಥ ಘೋಷವಾಕ್ಯವನ್ನ ಬದಲಾವಣೆ ಮಾಡುವಂತ ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಇವತ್ತು ಮೌಖಿಕವಾಗಿ ಕೊಟ್ಟಿರತಕ್ಕಂಥ ಸೂಚನೆಯನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಎಲ್ಲಾ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತ ಘೋಷವಾಕ್ಯವನ್ನ ಬದಲಾವಣೆ ಮಾಡಿ ಅದನ್ನ ಈಗ ಎಲ್ಲೋ ಒಂದ್ ಕಡೆ ನೇರವಾಗಿ ಪ್ರಶ್ನೆ ಮಾಡಿ ಅನ್ನುವ ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಕ್ರಮದ ಬಗ್ಗೆ ತೀವ್ರವಾದಂತ ಆಕ್ಷೇಪ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗುವಂತೆ ಮಾಡ್ತಾ ಇದೆ. ಯಾಕಂತಂದ್ರೆ ಯಾವುದೇ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಕಾರಣಗಳನ್ನು ಕೊಡಬೇಕು. ನಿಶ್ಚಿತವಾಗಿ ಅದರ ಉದ್ದೇಶಗಳನ್ನ ಸ್ಪಷ್ಟವಾಗಿ ಜನತೆಗೆ ನೀಡಬೇಕಾಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಈ ಘೋಷವಾಕ್ಯವನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲೆಗಳಲ್ಲಿರ್ತಕ್ಕಂಥ ಯಾವುದೇ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡುವ ಹಕ್ಕು ರಾಜ್ಯ ಸರ್ಕಾರಕ್ಕೆ ಎಷ್ಟು ಮಟ್ಟಿಗಿದೆ ಮತ್ತು ಆ ಬದಲಾವಣೆ ಮಾಡುವಂತ ಅಗತ್ಯ ಮತ್ತು ಅನಿವಾರ್ಯತೆಗಳನ್ನು ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಷ್ಟಪಡಿಸಬೇಕಾಗತ್ತೆ. ಆದ್ರೆ ಸರ್ಕಾರ ಯಾವುದೋ ಒಂದು ಅಜೆಂಡಾವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥ ಈ ಸೂಚನೆ ನಿಜವಾಗ್ಲೂ ಕೂಡ ಶಿಕ್ಷಕ ವಲಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಆಗಿದೆ. ಯಾಕಂತಂದ್ರೆ ಶಿಕ್ಷಕರು ಸರ್ಕಾರ ಕೊಟ್ಟಿರ್ತಕ್ಕಂಥ ಮೌಖಿಕ ಸೂಚನೆಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಧಿಕೃತ ಆದೇಶ ಇಲ್ಲದೇ ಇದ್ರೂ ಕೂಡ ಈ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡುವಂತ ಒತ್ತಡಕ್ಕೆ ಶಿಕ್ಷಕರು ಸಿಲುಕಿರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಆನಂದ್, ಯಾವಾಗ ಬಂದದ್ದು ಈ ಮೆಸೇಜ್ಗಳು? ಯಾವಾಗ ಆದದ್ದು ಈ ಬದಲಾವಣೆ? ಕಳೆದ ಒಂದು ವಾರದ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಈ ಸೂಚನೆ ಶಿಕ್ಷಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿದೆ. ನಿಜವಾಗ್ಲೂ ಕೂಡ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡಲಿಕ್ಕೆ ಅಧಿಕೃತವಾಗಿರ್ತಕ್ಕಂಥ ಆದೇಶಗಳು ಇರಬೇಕಾಗಿತ್ತು. ಆದ್ರೆ ಅಧಿಕೃತ ಆದೇಶ ಇಲ್ಲದೆ ಈ ಘೋಷವಾಕ್ಯವನ್ನ ಬದಲಾವಣೆ ಮಾಡೋದು ಎಷ್ಟು ಸೂಕ್ತ ಅಂತಕ್ಕಂಥ ಚರ್ಚೆಗಳು ಆರಂಭಿಕವಾಗಿ ಒಂದು ಶಿಕ್ಷಕರ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಚರ್ಚೆ ಆಗತ್ತೆ. ಇಷ್ಟು ಮಧ್ಯನೂ ಕೂಡ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ಸರ್ಕಾರ ಶಿಕ್ಷಕರ ಮೂಲಕ ತಮ್ಮ ಅಜೆಂಡಾವನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಥ್ಯಾಂಕ್ ಯು ಅನಂತ್, ತಮ್ಮ ಮಾಹಿತಿಗಾಗಿ. ನಿಜಕ್ಕೂ ಏನೇ ಬದಲಾವಣೆ ಮಾಡಬೇಕು ಅಂತಂದ್ರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಒಂದು ಕಾರಣವನ್ನ ಕೊಡಬೇಕಾಗತ್ತೆ. ಯಾವ ಉದ್ದೇಶದಿಂದ ಈ ಬದಲಾವಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಆದರೆ ಆ ರೀತಿ ಆಗ್ಲಿಲ್ಲ. ಯಾಕಾಗಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.